ಇದು ಬಾಲಿ ಅಂತ ಹೇಳುವಂಥದ್ದು ಒಳ್ಳೆ ವೆರೈಟಿ, ಇಂಡೋನೇಷ್ಯಾದ ಬಾಲಿಯ ವೆರೈಟಿ ಇದು ಹಣ್ಣು. ಇದು ಪೆರುವಿನ್ ಆ್ಯಪಲ್ ಡ್ರ್ಯಾಗನ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಕೂಡ ಅಷ್ಟೇ ಕಂಬ ಬೇಡ ಇದಕ್ಕೆ. ಇದು ಪೆರು ದೇಶದ ಒಂದು ಡ್ರ್ಯಾಗನ್ ಫ್ರೂಟು. ಇದು ಮರ ಬಂದ ಹಾಗೆ ಸ್ಟ್ರೈಟ್ ಬರುವಂಥದ್ದು, ಬ್ರಾಂಚಸ್ ಬರ್ತಾ ಬರ್ತಾ ಹೀಗೆ ಸ್ಟ್ರೈಟ್. ಇದು ಯಾವುದೇ ಪೋಲ್ಸ್ಗಳು ಬೇಡ, ಆಧಾರ ಕಂಬಗಳು ಬೇಡ, ಮುಳ್ಳು ಕೂಡ ಇರೋದಿಲ್ಲ ಇದರಲ್ಲಿ. ಇದೊಂದು ಕಳೆ, ಆ್ಯಕ್ಚುಲಿ ಇದೊಂದು ಕಳೆ. ಇದನ್ನು ಹೊಮ್ಮುಗುಳು ಅಂತೇಳಿ ಕರೀತಾರೆ ಕನ್ನಡದಲ್ಲಿ. ಇದನ್ನು ಹಲ್ಲು ನೋವಾಗುವಾಗ ಅಥವಾ ಸುಮ್ಗೆ ಇಲ್ಲಿ ಹಲ್ಲಿಗೆ ಜಜ್ಜಿ ಇಟ್ಕೊಂಡ್ರೆ ಅನಸ್ತೇಶಿಯ ಕೊಟ್ಟಾಗೆ ಆ ಭಾಗದಲ್ಲಿ ಎಂತ ಇದು ಆಗುದಿಲ್ಲ ನಿಮ್ಗೆ. ಆ ಹಲ್ಲಿಗೆ ಒಂದು 2 ಗಂಟೆ 3 ಗಂಟೆ ಹೊತ್ತಿಗೆ ನಿಮ್ಗೆ ಅನಸ್ತೇಶಿಯವೇ. ನಾಲಿಗೆಗೆ ಮುಟ್ಟಿಸಿದ್ರು ಆ ನಾಲಿಗೆ ಆ ಜಾಗಕ್ಕೆ ಎಂತ ಗೊತ್ತಾಗುದಿಲ್ಲ. ಮತ್ತೆ ವೈಲ್ಡ್ ಕಳೆ ಗಿಡ, ಎಂತ ಫಾರಿನ್ ಏನಲ್ಲ, ನಮ್ಮ ಲೋಕಲಲ್ಲಿ ಇರುವಂಥ ಕಾಮನ್ ಗಿಡ ಅದು. ಇದ್ರ ವಿಶೇಷತೆ ಅಂದರೆ ಇದನ್ನು ಹಲ್ಲು ನೋವಾಗುವಾಗ ಈ ಥರ ಜಜ್ಜಿ ಅಥವಾ ಅಲ್ಲಿಗೆ ಇಟ್ಕೊಂಡ್ರೆ ಆ ಹಲ್ಲು ನೋವಿನ ಭಾಗ ಗೊತ್ತೇ ಆಗೋದಿಲ್ಲ. ಇಂಜೆಕ್ಷನ್ ಕೊಟ್ಟಾಗೆ, ಅನಸ್ತೇಶಿಯ ಕೊಟ್ಟಾಗಿ ಇರ್ತದೆ, ಅದಕ್ಕೆ ಬರ್ತದೆ. ಜಸ್ಟ್ ಒಂಥರ ನಾಲಿಗೆಗಾದರೂ ಅಷ್ಟೇ, ನಾಲಿಗೆಗೆ ಮುಟ್ಟಿಸ್ಕೊಂಡ್ರೆ ಅಷ್ಟು ಜಾಗಕ್ಕೆ ನೀವು ಬಿಸಿನೀರು ಮುಟ್ಟಿಸಿದ್ರೆ ಯಾವ ರೀತಿ ಆಗ್ತದೆ ಆ ಥರ ಏನು ಜ್ಞಾನವೇ ಇರೋದಿಲ್ಲ, ಸ್ಪರ್ಶ ಜ್ಞಾನ ಗೊತ್ತಾಗೋದಿಲ್ಲ ನಮಗೆ. ಇದು ಥೈಲ್ಯಾಂಡಿನ ಒಂದು ಕಮರ್ಷಿಯಲ್ ಲಿಂಬೆ. ಇದು ಗಜ ಲಿಂಬೆ ಅಲ್ಲ, ನಮ್ಮ ನಾರ್ಮಲ್ ಲಿಂಬೆ. ಈ ಲಿಂಬೆ ವಿಶೇಷತೆ ಏನಂದರೆ ಈ ಲಿಂಬೆ ಹಣ್ಣು ತುಂಬ ದೊಡ್ಡದಿರ್ತದೆ, ಹಾಗಂತೇಳಿ ಗಜಲಿಂಬೆ ಸಿಪ್ಪೆ ತುಂಬ ದಪ್ಪ ಇರ್ತದೆ. ಇದು ಗಜಲಿಂಬೆ ಅಲ್ಲ, ಮತ್ತು ವರ್ಷ ಪೂರ್ತಿ ಕಾಯಿ ಬರುವಂಥದ್ದು. ಯಾವತ್ತೂ ಕಸ್ಟಮರ್ ಬರ್ತಾರೆ, ನಾವು ಅದನ್ನು ತೋರಿಸ್ತೇವೆ, ಹಾಗಾಗಿ ಹಣ್ಣು ತುಂಬ ಕಾಣಿಸಲಿಕ್ಕೆ ಸಿಗೋದು ಕಷ್ಟ. ಇಲ್ಲಿ ನೋಡಿ. ಇನ್ನೊಂದೇನೆಂದರೆ ಇದು ಡಿಸೀಸ್ ಫ್ರೀ, ಇದಕ್ಕೆ ರೋಗವೇ ಬರೋದಿಲ್ಲ. ಜೊತೆಗೆ ಇದರಲ್ಲಿ ಮುಳ್ಳು, ಚಿಕ್ಕ ಮುಳ್ಳು, ನಿಮಗೆ ಎಲ್ಲೂ ಕೂಡ ಚುಚ್ಚೋದಿಲ್ಲ. ಬಾಕಿ ಎಲ್ಲ ಲಿಂಬೆಗಳಲ್ಲೂ ಕೂಡ ನಿಮಗೆ ಈ ಥರ ಮುಟ್ಲಿಕ್ಕೆ ಆಗೋದೇ ಇಲ್ಲ. ಲಿಂಬೆ ಗಿಡಗಳನ್ನು ಎಲ್ಲಿ ಬೇಕಿದ್ರೆ ನೀವು ಮುಟ್ಟಿಕೊಳ್ಳಿ. ಮತ್ತು ಇನ್ನೊಂದು ಒಂದೇ ಎಲೆಗೆ ಕೂಡ ಇದರಲ್ಲಿ ಸಿಟ್ರಸ್ ಕ್ಯಾಂಕರ್ ಅಂತೇಳಿ ಎಲ್ಲೋ ಡಾಟ್ಸ್ಗಳು ಬರ್ತವೆ, ಅದು ಬರೋದಿಲ್ಲ. ಬಹಳ ಇದಕ್ಕೆ ಡಿಸೀಸ್ ಫ್ರೀ ಆಗಿರುವಂಥದ್ದು, ನಮ್ಮ ಕೋಸ್ಟಲಲ್ಲಿ ಬರುವಂಥದ್ದು. ಇನ್ನೊಂದೇನೆಂದರೆ ಇದರ ದೊಡ್ಡ ವಿಶೇಷತೆ ಏನಂದರೆ ಇದರ ಒಳಗಡೆ ಬೀಜವೇ ಇರುವುದಿಲ್ಲ, ಸೀಡ್ಲೆಸ್. ಬರೀ ನಿಮ್ಮ ಪೇಪರ್ ಥಿಕ್ನೆಸ್ಸು. ಇದು ಇದರದ್ದು ಎಕ್ಸೋಬ್ಲೇಡಿನ ನೈಫ್. ಇದು ಎಕ್ಸೋಬ್ಲೇಡಿನ ಥಿಕ್ನೆಸ್ಸಲ್ಲಿ ಇದು ಸಿಪ್ಪೆ ಇರುವಂಥ. ಇನ್ನು ಸರಿ ಹಣ್ಣಾದರೂ ಇಷ್ಟು ಕೂಡ ಸಿಪ್ಪೆ ಬರೋದಿಲ್ಲ. ಜೊತೆಗೆ ಇದರ ಜ್ಯೂಸ್ ಉಂಟಲ್ಲ, ಇದರಲ್ಲಿ ಬರುವಷ್ಟು ಲಿಂಬೆ ಜ್ಯೂಸು ಬೇರೆ ಯಾವ ಸಿಟ್ರಸಲ್ಲೂ ಕೂಡ ಬರೋದಿಲ್ಲ. ತುಂಬ ಹುಳಿ ಇರ್ತದೆ, ಒಳ್ಳೆ ಪರಿಮಳ. ನೀವು ಕೈ ತೊಳೆದ್ರೆ ಕೂಡ, ವಾಶ್ ಮಾಡಿದರೂ ಕೂಡ ಈ ಲಿಂಬೆಯ ಪರಿಮಳ ಹೋಗೋದಿಲ್ಲ. ಎಷ್ಟು ಜ್ಯೂಸ್ ಅಂತ ಹೇಳಿದ್ರೆ ನಿಮಗೆ ಒಂದೊಂದು ಪೀಸಲ್ಲಿ 40 ml ಜ್ಯೂಸ್ ಬರ್ತದೆ. ತುಂಬ ಹುಳಿ, ಒಳ್ಳೆ ಪರಿಮಳ ಕೂಡ. ನೋಡಿ, ಇದು ಸರಿಯಾಗಿ ಇದನ್ನು ಹಣ್ಣಾಗಿ ನೀವು ಕಿವುಚಿದ್ರು ಉಂಟಲ್ಲ, ಒಂದು ಸ್ವಲ್ಪ ಕೂಡ ಪಲ್ಪ್ ಉಳಿಯುವುದಿಲ್ಲ. ನೋಡಿ, ಎಲ್ಲ ಪಲ್ಪು ಅದರಿಂದ ಹೊರಗಡೆ ಬರ್ತದೆ, ಜ್ಯೂಸ್ ಆಲ್ಮೋಸ್ಟ್. ಇನ್ನು ಅದರ ದಳ ಕೂಡ ತುಂಬ ಸ್ಮೂತ್. ನೋಡಿ, ಈ ಗಜ್ಜೆಲಿಂಬೆ ಥರ ಅಲ್ಲ, ಬರೀ ಎಸಳುಗಳು ಬರೀ ಸಾಫ್ಟ್ ಇರ್ತದೆ. ಒಳ್ಳೆ ಕಮರ್ಷಿಯಲ್ ಆಗಿ ಹೈಯೆಸ್ಟ್ ಇದನ್ನು ಬೆಳಿಬಹುದಾದಂಥ ಯಾವ ಕೀಟ ರೋಗ ಇಲ್ಲದಿದ್ದು ಕೂಡ. ಇನ್ನೊಂದು ಕೋಸ್ಟಲಲ್ಲಿ ಸರಿಯಾಗಿ ಹ್ಯುಮಿಡಿಟಿ ಇದ್ದ ಕಾರಣ ನಮ್ಮಲ್ಲಿ ಈ ಲಿಂಬೆಯಲ್ಲಿ ಬರುವ ಹಣ್ಣು ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇದು ಯಾವುದೇ ವೆದರಲ್ಲಿ ಕೂಡ ಇದು ತುಂಬ ಹಣ್ಣು ಕೊಡ್ತದೆ. ದೊಡ್ಡ ಹಣ್ಣು, ತೆಳ್ಳಗೆ ಸಿಪ್ಪೆ, ಬೀಜರಹಿತ, ಎಲ್ಲ ಪ್ಲಸ್ ಪಾಯಿಂಟ್ಗಳು ಕೂಡ ಈ ಲಿಂಬೆಯಲ್ಲಿದೆ. ಇದು ಬಾಲಿ ಅಂತ ಹೇಳುವಂಥದ್ದು ಒಳ್ಳೆ ವೆರೈಟಿ, ಇಂಡೋನೇಷ್ಯಾದ ಬಾಲಿಯ ವೆರೈಟಿ. ಇದು ಹಣ್ಣು ಫುಲ್ಲು ರಕ್ತದ ಹಾಗೆ ಬರ್ತದೆ ಅದು ಹಣ್ಣು. ಹೌದು, ಇನ್ನೂ ಕಲರ್ ಬರ್ತದೆ, ನೋಡುವಾಗಲೇ ತಿನ್ನುವ ಅಂತ ಹೇಳುವಷ್ಟು ಕಲರ್ಸ್ ಬರ್ತದೆ ಅದರಲ್ಲಿ. ಇದು ದಲ್ಹರಿ ಅಂತೇಳಿ, ಇದು ಕೂಡ ಈಗ ಒಮ್ಮೆ ಹಣ್ಣಾಗಿ ನೆಕ್ಸ್ಟ್ ಮಿಡಿ ಬರ್ತಾ ಉಂಟಷ್ಟೇ. ಇದು ಸುರಿನಾಮ್ ಚೆರಿನಲ್ಲಿ ಒಂದು ವೆರೈಟಿ, ಸ್ವೀಟ್ ವೆರೈಟಿ. ಕಾಮನ್ ಸುರಿನಾಮ್ ಚೆರಿಗಳು ಹುಳಿ ಇರ್ತದೆ, ಜುಮ್ಕಿ ಥರ, ಚೀನಿಕಾಯಿ ಥರ ಬರುವಂಥದ್ದು. ನೋಡಿ, ದೊಡ್ಡದಾಗ್ತದೆ, ಫುಲ್ ಬ್ಲಡ್ ರೆಡ್ ಬರಬೇಕು ಹಣ್ಣನ್ನು ತಿನ್ನಬೇಕಿದ್ರೆ. ಒಳ್ಳೆ ಪಲ್ಪು ಬರುವಂಥದ್ದು, ದೊಡ್ಡದು, ಒಂದು ನೆಲ್ಲಿಕಾಯಿ, ದೊಡ್ಡ ನೆಲ್ಲಿಕಾಯಿ ಇಷ್ಟು ಸೈಜ್ ಬರುವಂಥದ್ದು. ಇದು ಟ್ಯಾಗ್ ಪಿಟಾಂಗ ಅಥವಾ ರೆಡ್ ಪಿಟಾಂಗ ಅಂತೇಳಿ ಕರೀತಾರೆ ಇದನ್ನು. ಒಳ್ಳೆ ಶೈನಿಂಗ್ ಬರ್ತದೆ, ದೊಡ್ಡ ಹಣ್ಣಾಗ್ತದೆ. ಕೇಸರಿ ಅಲ್ಲ, ಕೆಂಪು ಬಣ್ಣ ಬರಬೇಕು. ಇದೀಗ ಕೇಸರಿ ಬಣ್ಣದಲ್ಲಿ ಉಂಟಷ್ಟೇ. ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದು ಬ್ರೆಜಿಲಿಯನ್ ಪೆರಳೆ, ಬ್ರೆಜಿಲಿಯನ್ ಗೋವಾ ಅಂತ ಹೇಳಿ ಕರೀತಾರೆ. ಬ್ರೆಜಿಲಿಂದ ಬಂದದ್ದು. ಇದು ಅಲ್ಲಿಂದ ಸೀಡ್ ತಗೊಂಡು ಬಂದು ಹಾಕಿದ್ದು. ಆದರೆ ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಸಾಫ್ಟ್, ತುಂಬ ಸಾಫ್ಟ್. ಇದು ಬಾಕಿದ್ದೆಲ್ಲ ಕ್ರಿಸ್ಪಿ ಇರ್ತದೆ, ಬಟ್ ಇದು ನೋಡಿ ತುಂಬ ಸಾಫ್ಟ್. ಇನ್ನು ಹಣ್ಣಾದಾಗ, ಸರಿ ಹಣ್ಣಾದರೆ ಹೊರಗಡೆಯಿಂದ ತುಂಬ ಸ್ವೀಟು, ತುಂಬ ಸಾಫ್ಟ್. ನೋಡಿ, ಇದೆಲ್ಲ ಐಸ್ ಕ್ರೀಮ್ ಥರ ಇರ್ತದೆ.
ಇದನ್ನ ಹಾಗೆ ಚಮಚದಲ್ಲಿ ತೆಗೆದು ತಿನ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಹೆಸರು ಇಂಡಿಯಾದಲ್ಲಿ ಎಲ್ಲರೂ ಕೂಡ ಇದು ಬ್ರೆಜಿಲಿಯನ್ ಗೋವಾ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಐಸ್ ಕ್ರೀಮ್ ಗೋವಾ ಅಂತ ಹೇಳಿದ್ರೆ ಚಮಚದಲ್ಲಿ ಹಾಗೆ ತೆಗೆದು ತಿನ್ಬಿಡ್ಬೋದು ಅದನ್ನು. ಇದು ನಮ್ಮ ಹಸಿರು ಮನೆ ಅಂತ ಹೇಳಿ ಕರಿತೇವೆ. ಯಾವುದೇ ಫಾರಿನ್ ಗಿಡಗಳನ್ನು ತಂದರೂ ಕೂಡ ನೇರವಾಗಿ ನಾವು ಜಮೀನಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಗಿಡಗಳನ್ನು ತಗೊಂಡು ಬರ್ತೇವೆ, ಗಿಡಗಳನ್ನು ಮಣ್ಣಿಗೆ ಹಾಕ್ತೇವೆ, ಅದರನ್ನು ಈ ಒಳಗಡೆ ಇದೊಂದು ರೀತಿಯ ಗಿಡಗಳ ICU, ಇಂಟೆನ್ಸಿವ್ ಕೇರ್ ಅಂತ ಹೇಳಿ ಕರಿತೇವೆ ನಾವು. ಇದರ ಒಳಗಡೆ ಹಾಕಿ ಇದರಲ್ಲಿ ಏನಾಗ್ತದೆ ಅಂದರೆ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ನೀರಿನ ಮೇಲ್ಗಡೆ ಪ್ಲಾಸ್ಟಿಕ್ ಇರ್ತದೆ, ಸೈಡ್ಗೆ ನೆಟ್ ಇರ್ತದೆ, ಯಾವುದೇ ಕೀಟಗಳು ಕೂಡ ಇದರ ಒಳಗಡೆ ಬರೋದಿಲ್ಲ. ಫುಲ್ ಕ್ಲೋಸ್ಡ್ ಒಂದಿದು ಇರಿಗೇಷನ್ನ ವ್ಯವಸ್ಥೆ ಇರ್ತದೆ. ಫಾರ್ ಎಲ್ಲ ವಿದೇಶಿ ವಸ್ತುಗಳನ್ನು ನಾವಿಲ್ಲಿ ಗಿಡಗಳನ್ನು ತಂದು ಈ ಥರ ಹಾಕಿರ್ತೇವೆ. ಪ್ರತಿ ಗಿಡಗಳನ್ನು ಹಾಕುವಾಗಲೂ ಕೂಡ ಅದರದ್ದೇ ಆದ ಲೇಬಲನ್ನು ನಾವು ಮಾಡಿರ್ತೇವೆ. ನೋಡಿ, ಈ ಥರ ಹಾಕಿರ್ತೇವೆ, ಹೆಸರನ್ನು ಬರೆದುಬಿಟ್ಟು ಈ ಥರ ಮಾರ್ಕ್ ಮಾಡಿರ್ತೇವೆ. ಪ್ರತಿ ಗಿಡಗಳಲ್ಲಿ ನಾವು ಕೊಡುವಂಥ ಎಷ್ಟು ಸಾವಿರ ಗಿಡಗಳಿದ್ರು ಕೂಡ ಅಷ್ಟು ಸಾವಿರ ಗಿಡಗಳಲ್ಲಿ ಕೂಡ ಹೆಸರನ್ನು ಬರೆದಿರ್ತೇವೆ. ಅದನ್ನು ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ, ಇದೆಲ್ಲ ವಿದೇಶಿ ಗಿಡಗಳು, ಬೇರೆ ಬೇರೆ ಎಲ್ಲ ಅಲ್ಲಿಂದ ತಂದಿರುವಂಥದ್ದು, ಬೀಜ ತಂದಿರುವಂಥದ್ದು, ಗ್ರಾಫ್ಟೆಡ್ ಗಿಡಗಳಿರ್ಬೋದು. ಕಸಿ ಇಲ್ಲಿ ಮತ್ತೆ ತೋರಿಸ್ತೇನೆ ನೋಡಿ, ಆ ಥರ ಕಟ್ಟಿಂಗ್ಸ್ ಅಂತ ತರ್ತೇವೆ, ಅದನ್ನು ಹಾಕಿರ್ತೇವೆ ಅಲ್ಲಿ. ಈ ಥರ ಕಸಿ ಕಡ್ಡಿಗಳನ್ನು ತಂದು ಈ ಥರ ಸಯಾನ್ ಮಾಡಿ ಹಾಕಿಟ್ಟು ನೋಡಿ, ಇಲ್ಲಿ ಚಿಗುರು ಬರ್ತಾ ಇದೆ ನೋಡಿ. 20 ದಿವಸ ಕಳೆದ ಮೇಲೆ ಚಿಗುರು ಓಪನ್ ಆಗ್ತದೆ. ಚಿಗುರು ಬಂದ ಮೇಲೆ ಈ ಥರ ಗಿಡಗಳನ್ನು ಕ್ಯಾಪನ್ನು ತೆಗಿತೇವೆ. ಈ ಥರ ಎಲೆಗಳು ಓಪನ್ ಆಗ್ತದೆ. ಎಲೆಗಳು ಓಪನ್ ಆಗಿ ಹಾರ್ಡನಿಂಗ್ ಆದ ಮೇಲೆ ಅದನ್ನು ಹೊರಗಡೆ ಹಾಕ್ತೇವೆ. ಹೊರಗಡೆ ಹಾಕಿ ಅದು ಸೇಲಿಗೆ ರೆಡಿ ಆಗ್ತದೆ. ಎಲ್ಲ ಈ ಥರ ಬೀಜಗಳನ್ನು ಹಾಕಿಕೊಳ್ಳುವಂಥದ್ದು, ಅದಕ್ಕೆ ಪ್ರತ್ಯೇಕವಾದ ಹೆಸರು ಬರುವಂಥದ್ದು, ಕಸಿ ಕಟ್ಟುವಂಥದ್ದು. ಇಲ್ಲಿ ಬೇರೆ ಬೇರೆ ಸೆಕ್ಷನಲ್ಲಿ ಬೇರೆ ಬೇರೆ ಗಿಡಗಳನ್ನು ಹಾಕಿರ್ತೇವೆ. ಕಟ್ಟಿಂಗ್ಸನ್ನು ಹಾಕಿದರೆ ಇದರ ಒಳಗಡೆ, ಪಾಲಿ ಹೌಸಿನ ಒಳಗಡೆ ಏನು ಅದು ಬಾಡೋದಿಲ್ಲ ನೋಡಿ, ಫ್ರೆಶ್ ಆಗಿರ್ತದೆ. ನಮಗೆ ಅನ್ನಿಸ್ಬೋದು ಈ ಡ್ರೈಯರ್ ಒಳಗಡೆ ಅಥವಾ ಸೋಲ ಅಡಿಕೆ ಒಣಗಿಸುವ ಹಾಗೆ ಇದನ್ನು ಒಣಗಿ ಹೋಗ್ಬೋದು ಅಂತೇಳಿ. ಬಟ್ ಇಲ್ಲಿ ಹ್ಯುಮಿಡಿಟಿ ಇರ್ತದೆ, ಈಗ ನೀರಿನ ಆವಿ ಇರುವ ಕಾರಣ ಇಲ್ಲಿ ಕಟ್ಟಿಂಗ್ಸ್ಗಳು ಏನೂ ಆಗೋದಿಲ್ಲ. ಇದು ಶ್ರೀಲಂಕಾದ ಒಂದು ವಿಶೇಷ ಸಿನಮೋನ್ ಎಂದು ದಾಲ್ಚಿನ್ನಿ ಅಂತೇಳಿ ಕರಿತೀವಲ್ಲ ನಾವು, ಈ ದಾಲ್ಚಿನ್ನಿಯಲ್ಲಿ ಶ್ರೀಲಂಕಾದಿಂದ ತಂದಿರುವಂಥದ್ದು ಸಿನಮೋನ್ ವೆರುಮ್ ಅಂತೇಳಿ, ಹೆಚ್ಚು ಪರಿಮಳ, ಹೆಚ್ಚು ಆಯಿಲ್ ಕಂಟೆಂಟ್ ಇರುವಂತಹ ಒಂದು ದಾಲ್ಚಿನ್ನಿ ಇದು. ಎಲ್ಲ ಬೇರೆ ಬೇರೆ ರಾನಲ್ಲಿ. ಇನ್ನು ಡ್ರ್ಯಾಗನ್ ಫ್ರೂಟ್ ಥರನೇ ಬರುವಂಥದ್ದು ಪ್ರಿಕ್ಲಿ ಪೀರ್ ಅಂತ ಹೇಳಿ ಕರಿತೇವೆ ನಾವು ಇದನ್ನು. ಇದೆಲ್ಲವೂ ಕೂಡ ಇದರಲ್ಲಿ ನಮ್ಮ ಡ್ರ್ಯಾಗನ್ ಫ್ರೂಟ್ ಆಲ್ರೆಡಿ ನಮಗೆ ನೆಲ ಕಚ್ಚಿರುವಂಥ ಒಂದು ವೆರೈಟಿ. ಯಾಕಂದರೆ ಬಹಳಷ್ಟು ಜನ ಬೆಳೆದಿದ್ದಾರೆ, ಮಾರ್ಕೆಟ್ ಬಿದ್ದು ಹೋಗ್ತದೆ ಅಂತ ಹೇಳುವಂಥದ್ದು. ಇದು ಪ್ರಿಕ್ಲಿ ಪೀರ್ ಅಂತ ಹೇಳುವಂಥದ್ದು. ಅದರಲ್ಲಿ ಜೈಂಟ್ ಇಂಡಿಕಾ ಅಂತ ಹೇಳುವಂಥ ಒಂದು ಹೈಬ್ರಿಡ್ ವೆರೈಟಿ ಇದು. ದಪ್ಪ ಹಣ್ಣು ಇಲ್ಲಿ ತುದಿಯಲ್ಲಿ ಬರುವಂಥದ್ದು. ಇದಕ್ಕೆ ಕಂಬದ ಅವಶ್ಯಕತೆ ಇಲ್ಲ. ಚೈನಾ ಇದು ಹೊರಗಡೆಗೆ ಸನ್ಬರ್ನ್ ಆಗೋದಕ್ಕೆ ಸ್ಪ್ರೇ ಅವಶ್ಯಕತೆ ಇಲ್ಲ, ಯಾವ ಕಂಬದ ಅವಶ್ಯಕತೆ ಇಲ್ಲ. ಇದರಲ್ಲಿ ಬೇರೆ ಬೇರೆ ಸುಮಾರು ವೆರೈಟೀಸ್ ಡ್ರ್ಯಾಗನ್ ಫ್ರೂಟ್ಗಳಿದ್ದಾವೆ, ಕಂಬ ಇಲ್ಲದೆ ಬೆಳೆಯುವಂಥದ್ದು. ಇದು ಪೆರುವಿಯನ್ ಆ್ಯಪಲ್ ಡ್ರ್ಯಾಗನ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಕೂಡ ಅಷ್ಟೇ ಕಂಬ ಬೇಡ ಇದಕ್ಕೆ. ಇದು ಪೆರು ದೇಶದ ಒಂದು ಡ್ರ್ಯಾಗನ್ ಫ್ರೂಟು. ಇದು ಮರ ಬಂದ ಹಾಗೆ ಸ್ಟ್ರೈಟ್ ಬರುವಂಥದ್ದು, ಬ್ರಾಂಚಸ್ ಬರ್ತಾ ಬರ್ತಾ ಹೀಗೆ ಸ್ಟ್ರೈಟ್. ಇದು ಯಾವುದೇ ಪೋಲ್ಸ್ಗಳು ಬೇಡ, ಆಧಾರ ಕಂಬಗಳು ಬೇಡ, ಮುಳ್ಳು ಕೂಡ ಇರೋದಿಲ್ಲ ಇದರಲ್ಲಿ. ಹಣ್ಣು ಡ್ರ್ಯಾಗನ್ ಫ್ರೂಟಿಗಿಂತ ಹೆಚ್ಚು ಪರಿಮಳ ಇರ್ತದೆ, ಚಿಕ್ಕ ಬೀಜ ಇರ್ತದೆ, ದಪ್ಪನಾದ ಕಾಯಿ ಇರ್ತದೆ. ಹಣ್ಣನ್ನು ಕೊಯ್ದು ತಿನ್ನುವಂಥದ್ದು. ಥೈಲ್ಯಾಂಡಲ್ಲಿ ಈಗ ಹೆಚ್ಚು ಕಮರ್ಷಿಯಲ್ ಆಗಿ ಇದನ್ನು ಡ್ರ್ಯಾಗನ್ ಫ್ರೂಟಿಗಿಂತ ಹೆಚ್ಚು ಬೆಳೀತಾ ಇದ್ದಾರೆ. ವಿಶೇಷತೆ ಏನಂತಂದರೆ ಇದರ ಹಣ್ಣನ್ನು ನೀವು ಕೈಯಲ್ಲೇ ಕಿತ್ತು ತೆಗಿಬೋದು, ಯಾವುದೇ ರೀತಿಯ ಆಧಾರ ಕಂಬದ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ KGಗೆ 600 ಅಂದರೆ 612 1200 ಇಂಡಿಯನ್ ರುಪೀಸು ಅಲ್ಲಿ ಲಭ್ಯ, ಇದು ಬೆಲೆ ಬಾಳುವಂಥದ್ದು. ಇದು ಇನ್ನೊಂದು ವಿಶೇಷತೆ ಏನಂದರೆ ಇದು ಕ್ಯಾಕ್ಟಸ್ ವರ್ಗದಲ್ಲೇ ತಿನ್ನಲಿಕ್ಕೆ ಇದರ ಪ್ಯಾಡ್ಗಳನ್ನು ಉಂಟಲ್ಲ, ಇದನ್ನು ಎಲೆಗಳನ್ನು ಉಪ್ಪು ಮತ್ತು ಮೆಣಸು, ನಾವು ಸೌತೆಕಾಯಿ ಉಪಯೋಗಿಸಿದಾಗೆ ತಿನ್ನುವಂಥದ್ದು. ಹೀಗೆ ಸೌತೆಕಾಯಿ ತಿಂದಾಗೆ ತಿನ್ಬೋದು ಇದನ್ನು. ಎಲೆ ಕೂಡ ತಿನ್ನಲಿಕ್ಕಾಗ್ತದೆ, ಹಣ್ಣನ್ನು ಕೂಡ ತಿನ್ನಲಿಕ್ಕಾಗ್ತದೆ. ಒಂದು ಕಮರ್ಷಿಯಲ್ ಆಗಿ ಮುಂದಿನ ದಿನಗಳಲ್ಲಿ ಇದನ್ನು ಕಮರ್ಷಿಯಲ್ ಆಗಿ ಬೆಳಿಬಹುದಾದಂಥ ಉಪ್ಪು ಮತ್ತು ಮೆಣಸನ್ನು ಜೋಡಿಸ್ಕೊಂಡು ನಾವು ಸೌತೆಕಾಯಿ ತಿಂದಾಗೆ ತಿನ್ನಲಿಕ್ಕಾಗುವಂತಹ ವೆರೈಟಿಗಳು. ಇದು ಪರ್ಫ್ಯೂಮ್ ಗೋವಾ ಅಂತೇಳಿ ಸುಗಂಧದ ಪರಿಮಳ ಬರುವಂತಹ ಪೇರಳೆ. ಪಾಲಿಲೋ ಅಂತ ಹೇಳಿ ಕರೀತಾರೆ, ಬ್ರೆಜಿಲಿಯನ್ ಹಣ್ಣು. ಈ ಬೀಜದಲ್ಲಿ ಕೂಡ ಇದರಲ್ಲಿ ಒಂಥರ ಪರ್ಫ್ಯೂಮಿನ ಫ್ಲೇವರ್ ಬರುವಂಥದ್ದು. ಎಲೆ ಕೂಡ ಅಷ್ಟೇ ನಮಗೆ ಇದನ್ನು ಆಗ್ರಣಿಸಿದ್ರೆ ಒಳ್ಳೆ ಸುಗಂಧದ ಪರಿಮಳ ಬರುವಂಥದ್ದು. ಒಳ್ಳೆ ಪರ್ಫ್ಯೂಮ್ ಥರ ಇರುವಂಥದ್ದು. ಇದರ ಚಪ್ಪಟೆಯಾಗಿ ಹಣ್ಣು ಇರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ, ಜ್ಯೂಸ್ ಒಳ್ಳೆ ಜೆಲ್ಲಿ ಥರ ಇರ್ತದೆ ಹಣ್ಣು.